ಫ್ರೆಂಡ್ಸ್ ಸಂಡೇ ಎಲ್ಲಾಗನ ಕಂಟಿನ್ಯೂ ಮಾಡಂಬಾರಿ ಈರೇಶ್ ಕೆಲ್ಸ ಹೋದ ಈ ಕಣ್ಣಾಗ ಕೆಲ್ಸಗಳು ಮಾಡ್ಕೋಬೇಕ್ರಿ. ಇಲ್ಲಿ ಏನು ಮಾಡಕತ್ತಿದಿ? ಟ್ಯೂಷನ್ ತೊಳತ್ತೇವ್ರಿಗೆ ಹೋಮ್ವರ್ಕ್ ಮಾಡಿಸ್ಕತ್ತಿದಿ? ಚಂದ ಚಂದ ಶಿಸ್ತ ಚಂದ ಬರ್ಲಿಕತ್ತಾರ ಪಿಲ್ಲವರು ನೋಡ್ರಿ ಮ್ಯಾಕ ಬರ್ಲಿಕತ್ತಾನ ಚಂದ. ಹಾಂ ಮೊದಲ ಚುಕಾಸ್ತದ ನಿನಗೆ. ಈಗ ಸಂಡೇ ಅದ ರೀ, ನನಗೆ ಆಕಿ ತೊಗೊಂಡು ಅಭ್ಯಾಸ ನಂಗೆ ನೀರು ಬಂದಾವ, ಹಾಗಾಗಿ ನೀವೇ ಮಾಡ್ರಿ ಅಂದಿನಿ. ಹಾಂ ಅದಕ್ಕೆ ಆಕಿ ಮ್ಯಾಕ್ ಕೂತವ್ರು ಇಬ್ಬರು ಟ್ಯೂಷನ್ ತೊಳಗತ್ತಾರ. ಕರೆಕ್ಟ್ ಮಾಡ್ಯಾನ? ಹ್ಞೂ ಲೆಕ್ಕ ಹಾಕ್ಕೊಟ್ಟಾಡ, ಗುಣಾಕಾರ ಹಾಕ್ಕೊಟ್ಟಾಳ ಅವನಿಗೆ. ಅವನಿಗೆ ಇದು ಹಾಕ್ಕೊಡು ಚಂದನು ಜರ ಹೇಳವನಿ ತಿಳಿಸೋದು ಬರಲಿಲ್ಲ ಅಂದ್ರೆ ತಿಳಿಸೇ ಬಾ, ಅದು ಬರ್ಲಿಕ್ಕೆ ತಿಳಿಸಿ ಹೇಳ್ತಾಳ. ಚುಕಾಸದಲ್ಲಿ ಏನು ಚುಕಾಸದ ನೋಡಲಿ. ಈರೇಶ್ ಹೇಳ್ಕೊಡ್ತೀನಿ ರೀ, ಅವ ಕೆಲ್ಸಿಗೆ ಹೋಗೋ ಸಂಬಂಧ ಹೈರಾಣ ಬಂದದ. ಇಲ್ಲ ಅವನೇ ಲೆಕ್ಕ ಗಿಕ್ಕ ಎಲ್ಲ ಅವನೇ ನೋಡ್ಕೊತಾನೆ. ಮನೆ ಪಾರ್ಗಳು ಲೆಕ್ಕ ಹೇಳ್ಕೊಡೋದು ಪಿಲ್ಲಿಗೂ ಅವನೇ ಕಲ್ಸ್ಯಾನ ರೀ. ಅವ ಕೆಲ್ಸಿಗೆ ಹೋಗ್ಯಾನಂತೇಳಿ ಅಕ್ಕಿ ಹೇಳ್ಕೊಡ್ತಾಳೆ. ಅಕ್ಕಿ ಸಣ್ಣ ಸಣ್ಣ ಬರ್ತಾವೆ, ಸಣ್ಣ ಸಣ್ಣ ಮಂದಿಗೆ ಹೇಳ್ಕೊಡ್ತಾಳೆ. ಮಾಡಿ ಬರ್ಬೇಕು ಕಡೆ ವಿಜ್ಜಿ ಏನ ಇದು ಬರ್ಲಿತ್ತ ಎರಡೊಂದು ಮಗ್ಗಿ ಇಲ್ಲ ವಿಜ್ಜಿ ಎರಡೊಂದು ಮಗ್ಗಿ ಚೀರ್ ಬೇಡ. ಏ 28 30 ಏಟ್ ಆಗ್ತದ? 28 2 ಏಟ್ ಆಗ್ತದ? 30 ಆಗ್ತದ? ಹಾಂ ಮತ್ತೆ ಹಿಂಗ್ಯಾಕೆ ಕಿಚನ್ ಕಟ್ಟಿ ಎಲ್ಲ ತೊಳ್ಕೊಂಡಿದ್ರಿ ಫ್ರೆಂಡ್ಸ. ಅವ ಓದೋನ್ರಿ ಬರೇ ಭಾಂಡೆ ಬಟ್ಟೆ ಎರಡೇ ಇದ್ದು ಹೇಳುವಾಗ ನಂದ್ರು ನೀ ಹೈರಾಣ ಹಾಕ್ಯಮ್ಮ ಹೈರಾಣ ಹಾಕಿ ನೋಡು ಅಂತೇಳಿ ಅಂಥರದ ನೀರು ಬಂದು ಎಲ್ಲ ನೀರು ಬಂದೇ ಬಿಟ್ಟಿರಿ ಫ್ರೆಂಡ್ಸ. ನೀರು ತುಂಬಬೇಕು ನೋಡ್ರಿ, ಎಲ್ಲ ತೆಗ್ದೀನಿ, ಸ್ವಲ್ಪ ಸಾಮಿದು ತೆಗ್ದೀನಿ. ಮತ್ತು ಇವಷ್ಟು ತಿಕ್ಕವು ತೊಳೆವೆಲ್ಲ ಮಾಡ್ಕೋಬೇಕು. ಬಟ್ಟೆ ಇವಾಗ ಭಾಂಡೆ ತಿಕ್ಕಬೇಕು. ಬ್ಯಾರಲ್ ಹಚ್ಚೀನಿ. ನಾವು ಮೊನ್ನೆ ನೀರು ಇದ್ದಿದ್ದಿಲ್ಲ ರೀ ಮನ್ಯಾಗ, ಮುಯ್ದು ಖರಾಬ್ ಆಗೈತೆ ನಾಳೆ, ಹಂಗಾಗಿ ಬ್ಯಾರಲ್ ಇರ್ತೀನಿ. ಇದರಂದೇ ನೀರು ತೊಗೊಂಡೆಲ್ಲ ಕೆಲಸ ಮಾಡ್ಬೇಕೀಗ. ಅಷ್ಟು ಕೆಲಸ ಮಾಡ್ಕೋತೀನಿ. ಅವಾಗವಾಗ ನಂಗೆ ಮನೆ ಸ್ವಚ್ಛ ಮಾಡ್ಕೊತಿದ್ರೆ ಮನ್ಸಿಗೆ ಸಮಾಧಾನ ಅನಿಸ್ತಿಲ್ಲ ಅಂದ್ರೆ ಇಲ್ಲರಿ. ನಿನ್ನೆ ಇಷ್ಟೆಲ್ಲ ಬೆಳಗ್ಗೆ ಇಷ್ಟೆಲ್ಲ ಸ್ವಚ್ಛ ಮಾಡ್ಕೊಂಡೀನಿ ರೀ. ಇದು ಒಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಬಕ್ಕಳು ಗವಳ ಐತಿ, ಇಲ್ಲಿ ತೆಗ್ದೀನಿ, ಇಲ್ಲಿ ತೆಗೆದೆಲ್ಲ ಇದ್ರ ರೊಟ್ಟಿ ಹಾಕಿಟ್ಟಿನಿ. ರೊಟ್ಟಿ ಹಾಕಿಟ್ಟಿನಿ ಉಳ್ಳಿಗೆ ಬರ್ತಾವ ಅಂತೇಳಿ ಇವು ಡಬ್ಬದಾಗೆಲ್ಲ ತೆಗೆದಿಟ್ಟು ಇಲ್ಲೇ ಎಲ್ಲ ಸ್ವಚ್ಛ ತೊಳ್ಕೊಂಡು ಇಟ್ಬಿಟ್ಟಿನಿ. ಇಲ್ಲಿ ಕೆಳಗೂ ತೊಳ್ಕೊಂಡಿರಲಿಲ್ಲ, ಇಲ್ಲೂ ಮಾಡೀನಿ. ಇದು ಕಿಚನ್ ಕಟ್ಟಿ ಎಲ್ಲ ಸಾಫ್ ಮಾಡೀನಿ. ನೀರು ಬಂದಾಗ ತೊಳ್ಕೊತೀನಿ ರೀ, ಈಗೇನು ತೊಳ್ಕೊಳಲ್ಲ. ಚಹಾ ಮಾಡ್ಕೊಂಡು ಕುಡ್ದೀನಿ ರೀ, ಮೊದಲ ಹಾಲು ಕಾಸೀನಿ. ಈಗ ಮ್ಯಾಗಿಂದು ಮತ್ತು 8 ದಿನ ಆಗಲ್ಲ ನಾನು ಇದ್ದಿದ್ದೆ ನೋಡ್ರಿ. ಮ್ಯಾಗಿಂದ ಎಲ್ಲ ಡಬ್ಬಗೋ ತೆಗೆಯೋದು, ಕಟ್ಟಿ ತೊಳ್ಕೊಳ್ಳೋದು, ಒರೆಸೋದು, ಮತ್ತು ಇದು ಮಾಡೋದು 8 ದಿನಕ್ಕೊಮ್ಮೆ ಚಾಲನೆ ಇರ್ತದೆ. ನಿನ್ನೆರೇ ಮಾಡ್ಕೊಂಡೀನಿ ರೀ, ಆಚೆ ಕಡೆ ಇದು ಈಗ ಮಾಡ್ಕೊಂಡೀನಿ. ಈಗ ನೀರು ತುಂಬ್ತೀನಿ ರೀ ಪಟ್ ನೀರು ತುಂಬ ಮತ್ತು ಗಟ್ಟಿ ಗಿಟ್ಟಿ ಎಲ್ಲ ತೊಳಿಬೇಕು ರೀ. ನಾಳೆಗೆ ಹಬ್ಬ ಅದ ರೀ ಫ್ರೆಂಡ್ಸ್. ನೋಡಮ್ರಿ ಇವತ್ತಿನ ದಿನ ಏನೇನು ಪ್ರಿಪ್ರೇಷನ್ ಹಬ್ಬಕ್ಕೆ ಏನು ಸುದ್ದಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಸಂಡೇ ಇದ್ದ ಸಂಬಂಧ ಅವ್ರು ಹೋಮ್ವರ್ಕ್ ಮಾಡ್ಕೊತ ಕೂತಾರ. ನಾ ಕೆಲಸ ಮಾಡಲಿ, ಹೋಮ್ವರ್ಕ್ ಮಾಡೋ ಚಂದ ಲೆಕ್ಕ ತಿಳ್ಕೊ ಜರ, ಗುಣಾಕಾರ ವಾಗಕಾರ. ಹಾಂ ನೀ ಪಾಡೆ ಹೇಳು, ಎಲ್ಲ ಹೇಳ್ಕೊಡ್ತಾಳೆ ಅಕ್ಕ. ಇವ್ರು ನಾನು ಕೆಲಸ ಆಗೋಣ ಆಮೇಲೆ ಹೇಳ್ಕೊಡ್ತೀನಿ ಅವ್ರಿಗೆ. TV ಹಚ್ಚಿದ್ದಾರೆ ಫ್ರೆಂಡ್ಸ್. ನಾನು ಕೆಲಸ TV ಹಾಳಕ್ಕೆ ಕೇಳ್ಕೊತ ಕೆಲಸ ಮಾಡ್ಬೇಕಂತ. ಒಟ್ಟು ಹುಡುಗರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ರಿ, ಅದಕ್ಕೆ. ಆಯ್ತು ಕೆಲಸ ಮಾಡಲಿನ ಕೆಲಸ ಟೈಮ್ ನೋಡ್ರಿ. ಈಗ ಬಾಡಿ 12:30 1 ಆಗತ್ತದ. ನಾವು ವಿಡಿಯೋ ಅಪ್ಲೋಡ್ ಮಾಡಿ ಬಟ್ಟೆ ಒಗಿಲಿಕ್ಕೆ ಬಾಂಡೆ ತಿಕ್ಕಿ ಹೊತ್ತು ಈಗ ಬರೀ ಬಸ್ತಿ ತುಂಬ ಹೊಸ ತೊಳ್ಕೊಬೇಕು. ಹಿರಿಯ ಸಿದ್ದನಂದ್ರೆ ಅವನ ಕೆಲ್ಸಿಗೆ ಹೋಗೋದಾಗ ಅವನೇ ಮಾಡ್ಕೊತಿದ್ನಿ ಎಲ್ಲ. ಅದಕ್ಕೆ ನನಗೆ ಬಿದ್ದದ್ರಿ ಮೈ ಮೇಗಿದು. ಇನ್ನು ಕೂಡ ತುಂಬ ಗಮ್ ಹೊಂಟದ ಬಟ್ಟೆ ಹೋಗಿ ಭಾಳ ಇದ್ರು. ಟವಲ್ಗಳು ನೀರು ಬಂದಾಗೈತಿ ಇವೆಲ್ಲ ಟವಲ ಬಟ್ಟೆ ಅವು ಇವೆಲ್ಲ ತೆಗ್ದಿ, ಮ್ಯಾಟ್ಗಳು ತೆಗ್ದಿ. ಇಲ್ಲ ಹೋಗ್ಬೇಡ್ರಿ, ತಿಂಡಿ ಕಚರಾ ಡಬ್ಬಿನಾಗ ಹಾಕ್ರಿ. ನೋಡ್ರಿ ನಳ ಚಾಲು ಮಾಡ್ತಾರ ಬಟ್ಟೆ ಒಗಿಲಿಕ್ಕೆ. ದಿನ ನೀರಿರಲ್ಲಲ್ರಿ, ಅಲ್ಲಿ ಮ್ಯಾಗಿಂದ ತೊಗೋತೀನಿ, ಅಲ್ಲಿ ಬ್ಯಾರಲ್ನ ಹಾಕೊಂಡು ಒಗಿತೀನಿ. ಇಲ್ಲೇ ಕುತ್ತಲ್ಲೇ ನಳ ಇರ್ತದ, ಒಗಿಲಿಕ್ಕೆ ಒಂಥರ ಮಜಾ ಬರ್ತದೆ. ಹಸನ ಹಾಕ್ತಾರೆ ಜಲ್ದಿ. ನೀರು ಬಕ್ಕಳು ಹಾಕಿದೇವಲ್ರಿ ಹಸನ ಆಗ್ತದ. ಒಗಿಲಿಕ್ಕೆ ಮಜಾ ಬರ್ತಾ? ಮಜಾ ಬರ್ತದ ನೀರಿದ್ದು ಅಂದ್ರೆ. ಇಲ್ಲಿ ಮತ್ತೆ ಅವು ಅಲ್ಲಿ ಬೆರಲ್ಲ ನೀರು ತೊಗೋಬೇಕಾದ್ರೆ ತಗೊಂಡು ಒಗಿಬೇಕಂದ್ರೆ ಬ್ಯಾಸ್ರಿ ಬರ್ತದೆ. ಮಜಾ ಬರ್ತದೆ. ಅದಕ್ಕೆ ನೀರು ಬಂದಿದ್ದಾನೆ ಎಲ್ಲ ನೋಡ್ಸಿರುತ್ತಾರೆ ಬಾಯ್. ನೀರು ಬಂದಾನೆ ಎಲ್ಲರೂ ತೊಳ್ಕೊತೀನಿ, ಎಲ್ಲನೂ ಮಾಡ್ಕೊತೀನಿ. ಅದಕ್ಕೆ ಮ್ಯಾಟ್ನ ತೆಗ್ದಿದ್ದೀವಿ. ಅದು ಜರ ಬಿಸಿಲು ಅದ ಒಣಗ್ತಾವ ಅಂತೇಳಿ ಹೊಸ ಬಟ್ಟೆ ಒಗೆದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಲೇಟ್ ಆಯ್ತು. ವಿಡಿಯೋ ಅಪ್ಲೋಡ್ ಮಾಡಿ ಕೆಲಸ ಮಾಡ್ಬೇಕು ಹೇಳೋಗ ದಿನ ಅವನೇ ಮಾಡ್ತಿದ್ದ ಕೆಲಸ. ಮುಂದೆ ಮಾಡ್ಕೊಂಡು ಹೋಗ್ಬಿಡ್ತಿದ್ದ ಕೆಲ್ಸಿಗೆ. ನಿಮ್ಮ ಕೈಯಾಗ ವಿಜ್ಜಿ ಇಟ್ಕೊಂಡು ಇವತ್ತು ಲೇಟ್ ಆಗಿರುತ್ತೆ ಇಟ್ಟೋಗೇನ್ರಿ ಕೆಲಸ.
ಅಡಿ ಹೋಗ್ಕೋತಾಗ ನಿಂಗೆ ಹೈರಾಣ ಆಗ್ತದೆ ಒಬ್ಬಕ್ಕೆ ಅವ್ರಿಗೆ ಹೊಸಾಗ ಟಮಾಟಿ ತಿಲ್ಲಗತ್ತ ಅವ್ರಿಗೆ ಹೊಸ ಟಮಾಟೊ ತಿನ್ನತ್ರೇನ ಅಡುಗೆ ಮಾಡಬೇಕು. ಮುಂಜಾನೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡ್ಯಾರ ಅಟ್ಟ ಖಲಾಸ್ ಆಗ್ಯಾರ. ಏಪ್ಪ ಸರಿ ವಿಜಿ ಅವೆಲ್ಲ ಒಣಗಿ ಹಾಕಬೇಕು. ಮ್ಯಾಗು ಒಣಕ 2 ಮ್ಯಾಟ್ ಅವ್ರಿ. ಇನ್ನೊಂದು ಮ್ಯಾಟ್ ಇನ್ನೊಂದು ಅಲ್ಲದ ನೋಡ್ದಿ ಹಿಂಗೆ ಅಡ್ಡ ಮಾಡ್ರ ಇನ್ನೊಂದು ಮ್ಯಾಟ್. ಇವು ಭಾಳ ಹೊಲ್ಸಾತವ್ರಿ. ಒಟ್ಟು ಪರಗಳು ಓಡಾಡ್ತಾವ ಹಂಗೆ ಬಂದು ಈಗ ಒಣಗಕ್ಕೆ ಹೊಲ್ಸು ಮಾಡ್ತಾರ. ಈಗ ಒಣಗಕ್ಕೆ ಭಾಳ ಟೈಮ್ ತಗೋತಾವ್ರಿ. ಯಾಕೆ ಮನ್ಯಾಗ ಮಾಡಿವಲ್ರಿ ನಾವು ಚಿತ್ರ ನೋಡಿ ತಿಂತಾರೆ ನೋಡ ಜಲ್ದಿ ಇರ್ತಾನಾಗಲ್ಲ ಜಲ್ದಿ ಹೊಲಸಾಗ್ತಾವ. ಯಾಕೆ ವಿಜಿ ಹಿಂಗ್ಯಾಕ್ ಮಾಡ್ಲಾಗ್ತೀರಿ? ಬಟ್ಟೆ ಮನೆ ಹಾಕ್ಲಕತ್ತಲ್ರಿ ನಮ್ಮ ಮಮ್ಮಿ. ಬಟ್ಟೆ ಒಳಗೆ ಟಿವಿ ನೋಡತ್ತೀರಿ ನೀವು. ಇಡತನ ಬಾಕ್ಸ್ ಮುಗ್ಸಾರಿ ಟಿವಿ ನೋಡಾಕತ್ತಾರೆ. ಇವು ಸಣ್ಣ ಸಣ್ಣ ಇಲ್ಲೇ ಒಣಾಕ್ತೀನಿ ರೀ. ದೊಡ್ಡ ದೊಡ್ಡ ಮ್ಯಾಗ ಒಯ್ಬೇಕು. ಮ್ಯಾಗ ಹೋಗಂಬ್ರಿ ಕೊಳಕ್ಕೆ ಮಕ್ಕಳವಲ್ರಿ ಅದಕ್ಕೆ ಒಣಗಲ್ಲ ಜಲ್ದಿ. ವಿಡಿಯೋ ಮಾಡ್ಲಿ ಬೇಸರ ಬರ್ತದ. ವಿಡಿಯೋ ಮಾಡಕ್ಕೆ ಬೇಸರ ಬರ್ತದ. ಹಂಗಂದ್ರೆ ಹೆಂಗೆ ಗುಂಡಮ್ಮ? ಹಂಗಂದ್ರೆ ಹಂಗೆ ಅಂದ್ರ ವಿಡಿಯೋ ಮಾಡಕ್ಕೆ ಬೇಸರ ಬಂದ್ರೆ ಹಂಗೆ ಬಾ ನಮಗೆ ಅನ್ನ ಹಾಕ್ತಿದ್ದು ಅನ್ನ. ಗಾಡಿ ನಡ್ಸಕ್ಕೆ ಬೇಸರ ಮಾಡ್ಕೋತಾರಂತ ಪಪ್ಪ. ಗಾಡಿ ಮಾಡ್ಲಿಕ್ಕೆ ಬೇಸರ ಬಡಲ್ಲ. ನೀ ಮ್ಯಾಗು ಬೇಸರ ಬರಲ್ಲ ಬರಲ್ಲ. ಕೆಲಸ ಊಟ ಮಾಡಕ್ಕೆ ಬೇಸರ ಬರಲ್ಲ. ಯಾನು ಮಾಡ್ಲೇ ಬೇಸರ ಬರಲ್ಲ. ಟಿವಿ ನೋಡಕ್ಕೆ ಬೇಸರ ಬರಲ್ಲ. ಜಗಳ ಆಡಕ್ಕೆ ಬೇಸರ ಬರಲ್ಲ. ಬರ್ತದ. ಒಂದೇ ಬಕೆಟ್ ಹೊತ್ಕೊಂಡು ಹೋಗೋದಾಗಲತ್ತೆ. ಮಮ್ಮಿ ಕಟ್ತ ಮಾಮನೆ ಕಟ್ ಮಾಡೋದು. ಅವನೇ ಕಟ್ ಮಾಡೋಣ. ಚಲೋ ಮಾಡ್ದಿ. 7 ದಿನ ಆಯ್ತು ಬೇಸರ ಆಗ್ಯದ ಬರ್ಲಕ್ಕ. ದಿನಾನೇ ಬರ್ತಿಯಲ್ಲ. ದಿನ ಬರಲ್ಲ ಇವನ. ಇವತ್ತ ಬಕ್ಕಳುವ ಜಲ್ದಿ ಒಣಗ್ಬೇಕತ್ ಬಂದೀನಿ ರೀ ಫ್ರೆಂಡ್ಸ್. ದಿನ ಬರಲ್ಲ ಅಲ್ಲೇ ಒಣ ಚಲೋ ಮಾಡಿ ಅವಾಗ ಚಲೋ ಮಾಡೀನಿ. ದಿನ ಒಣಕ್ಲೆ ನೀವು ಬರ್ತೀನಿ ಒಣಕದು ಹೆಂಗ್ರೆ ಅಲ್ಲಿ ಈಗ ಉಣಕಂಬ ತಗೊಳ್ಬೋ. ನೋಡಿ ಭಾಳ ದಿನ ಐತಲ್ರಿ ಫ್ರೆಂಡ್ಸ್. ನಾಳೆ ನಾನು ಬರಲ್ಲ ರೀಲ್ಸ್ ಮಾಡಿ ಕಟ್ಟಿ ಬರ್ತೀವಿ. ಇಲ್ಲ ಬರಲ್ಲ ಜಾಸ್ತಿ. ಟವಲ್ಗಳೆಲ್ಲ ತೆಗ್ದು ಒಣಗಲಕ್ಕೆ ಬಂದಿ ಒಣತಿ ಜಾಸ್ತಿ ಮಾಡ್ಕೊಂಡ್ರೆ ಹೆಂಗೆ ಏವಿ ನಾವು ಭಾಳ ಬರ್ತಿದ್ದು. ಯಾವ ಒಂದು ಭಾಳ ಅದ. ಯಾವುದಕ್ಕೂ ಜಾಸ್ತಿ ಮಾಡ್ಕೊಂಡು ಎಲ್ಲಾದಾಗ ಬೇಸರ ಬರಲ್ಲ. ಒಂದೇ ಬೇಸರ ಬರ್ತದೆ ವಿಡಿಯೋ ಮಾಡ್ದೆ. ಬೇಸರ ಮಾಡ್ತಾರೆ. ಮರಕಾಯಿ ಮಾಡಕ್ಕೆ ಬೇಸರ ಮಾಡ್ತಾರೆ. ಮತ್ತೆ ಬಿತ್ತಲ್ಲ ಡ್ರೆಸ್ ಇಲ್ಲಿದು ಆಯ್ತು ಹೊರಗೆ ಬಟ್ಟೆ ಬ್ಯಾನ್ ಹತ್ರ ತೆಗಿತು ಅಂದ್ರೆ ಹಾರು ಹೋಗ್ತಾವ. ಹಾಡು ಬರ್ತಾವ. ಯಾರು ತರ್ತಾರ ತಳಗ ಹೋಗಿ. ಪಟಪಟ ಒಳಕ್ಕಿ ಕುಡಿಯ ನೀರು ತುಂಬ್ತೀನಿ. ಅಂತ ಬರೀ ಬಿಸಿಲು ಬತ್ತು ಎಲ್ಲದನ್ನ ಸೂರ್ಯ ಬರೋಬ್ಬರಿ 2 ಗಂಟೆ ಟೈಮ್ ರೀ. ಎಡ್ತಾನೆ ಐತರ ಹೊಸ ಕಾಳುಗಳು ನೀರು ತುಂಬಾರ್ದಾಗ ನಂಗೆ ಟೈಮ್ ಇದಾಗಿಲ್ರಿ. ಅದಕ್ಕೆ ರಾತ್ರಿಗೆ ಅನ್ನ ಇತ್ತು. ಬಾಯ್ ರಾತ್ರಿಗೆ ಅನ್ನ ಇತ್ತು ನೋಡ್ರಿ. ಈ ಥರ ಚಿತ್ರಾನ್ನ ಮಾಡಿ ಏನೂ ಹಾಕಿಲ್ಲ. ಅವ್ರು ತಿನ್ನಲ್ಲ. ಯಾಕೆ ಉಳ್ಳಾಗಡ್ಡಿ ಹಾಕಿಲ್ಲ ಅನ್ನೋ ತೆಗೆದು ಇಡ್ತಾರೆ. ಅವ್ರು ಉಳ್ಳಾಗಡ್ಡಿ ಹಾಕೋದು ಹಂಗಾರೆ ಅಲ್ಲಿ ತೆಗೆದು ಇಡ್ತಾರಂತ. ಬರೀ ಮೆಣ್ಸಿಕೆ ಜೀರಾ ಮೊರೆ ಹಾಕಿ ಪಾಣೆ ಹೊಡೆದೀನಿ ರೀ. ಈ 3 ಮಂದಿ ಉಳ್ಳು ಕೊಡ್ತೀನಿ. ಸರಿ ಹಿಂದಕ್ಕೆ ಸರಿ. ನನಗೇನೇ ಕೆಲಸಗಳು ಭಾಳ ಅವ್ರು ಅವಾಗಲೇ ಕಿಚನ್ ಕಟ್ಟಿ ತೊಳೆದಿದ್ನಲ್ರಿ. ಮತ್ತು ಕಾಣಾಗ್ಯದ ಎಲ್ಲ ಒಟ್ಟಾಗಿ ತೊಳ್ಕೊಂಡು ಮಾಡ್ಕೊಂಡು ಬಾತ್ರೂಮ್ ತೊಳ್ಕೊಂಡು ಮೈ ತೊಳ್ಕೊಬೇಕಂತ ಬಂದ್ರಿ. ಮತ್ತು ಒಂದು ಬಾಂಡೆ ಬಿದ್ದು ನೋಡ್ರಿ. ಬಾಂಡೆ ತಿಕ್ಕಿನಿ. ಬಾಂಡೆ ಇವತ್ತು ತಿಕ್ಕಿನಿ ರೀ. ಎಸ್ಬೇಕು ಅಂತ ನಮ್ಗೆ ಎಸ್ಬೇಕು. ಈಗ ಮತ್ತೆ ಊಟ ಮಾಡಿ ಬೇರೆ ಬೀಳ್ತಾವ. ಇವು ತಿಕ್ಕಿ ಒಟ್ಟು ಸ್ವಚ್ಛ ಮಾಡೀನಿ. ಎಲ್ಲ ಕೂತ್ಬಿಡ್ತೀನಿ. ನಮ್ಮ ಹ್ಯಾಂಗೋ ನಾಷ್ಟ ಅಡುಗೆ ಮಾಡೋದಾಗಲ್ರಿ. ಅದಕ್ಕೆ ಬರ್ರಿ ಬಾ. ಇವಾರೇ ಬಂಡಿಕಾಯಿ ತಿರ್ಲಿಕತ್ತಾನ. ಹಸಿ ಬಂಡಿಕಾಯಿ ತಿರ್ಲಿಕತ್ತಾನ. ವಿಜ್ಜಿ ಹೊಸ ಆಗಿಲ್ಲ ವಿಜ್ಜಿ. ಟಿವಿ ಚಂದ್ರಮುಖಿ ಪಿಕ್ಚರ್ ಹೇಳಿ
ಇಲ್ರಿ ಐದಿವ್ರಿ ಹೊಸ ಆಗ್ಯದ್ರಿ ತಿನ್ ಊಟ ಮಾಡ್ರಿ ಸೀದಾ ಕುಂದ್ರು ಏನ ಅದ ನೀ ಬಕ್ಕು ಒಟ್ಟು ನೀವು ಒಬ್ಬನೇ ಕೆಲಸ ಮಾಡು ಅವನಿಗೆ ಹೊಸ ಆಗ್ಯದತ್ರಿ ಮುಂಜಾಡ್ದೈತಿ ಹೊಸ ಆಗ್ಯದ ಉಂಡಾನ್ರಿ ಮಾತಿ ಹೊಸ ಆಗ್ಯದಲ್ಲತ್ತಾನ ಬೆಂಡಿಕೆ ತಾನೆ ಹಸಿ ಬೆಂಡಿಕೆ ಹೊಸಾಗ ಸೂಪರ್ ಆಗ್ಯದ ಚಂದ ಆಗ್ಯದ ತಿಳ್ಕೊತೀನಿ ಮಾಡಿ ಒಟ್ಟು ಆಗೋ ಮಾಡಬೇಡ್ರಿ ಕೆಲಸ ಅದ ನನಗೆ ನಾ ಈ ಕಡೆ ದಿನ ಪರಿಚಯ ಒರೆಸ್ಕೋಬೇಕು ಸೊಣ್ಕೊಂಬೇಡ ಒಟ್ಟು ಟಿ ವಿ ಹಚ್ಚಿಬಿಡ್ತಾರೆ ನೋಡ್ರಿ ಅವರು ಇದಿಟ್ಟು ಅಗಳೇನೆ ಗಾಣ ಆಗ್ಯದ ಮತ್ತೆ ಇವು ಮಾಡ್ಕೊತೀನಿ ಅದಿಟ್ಟು ನಮಗೆ ಕುಡಿಯೋ ನೀರು ತುಂಬಿ ನೋಡ್ರಿ ಜಾರ್ ತುಂಬಿನಿ ತುಂಬಿನಿಗ ಇವೆರಡು ತುಂಬಿನಿ ಇವು ಇದು ನೋಡ್ರಿ ತುಂಬಕ್ಕಾಗಲ್ರಿ ನಂಗೆ ಹಂಗೆ ಇಟ್ಟಿನ ಅವು ತುಂಬಿ ಅವ ಈರೇಶ್ ಬರ್ನ ತುಂಬ್ತಾನೆ ಎಲ್ಲ ಆಗ್ಯದ ಬರೀ ಈಗ ಅದಕ್ಕೆ ಒಳಗಿನ ಸಾಫ್ ಮಾಡ್ಕೊಂಡು ಪರಿಶೀಲಿಸಿ ಒರೆಸಿ ಬರ್ತೀನಿ ಇಲ್ಲಿಗ ಒತ್ತಾಟಿ ಸ್ವಚ್ಛ ಮಾಡಿ ಕೂತು ನಾವು ನೋಡಿ ಹೆಂಗಾಗ್ಯದ ನನಗೇನು ಹೊಸಿಲ್ರಿ ನೋಡಲ್ರಿ ಹೊರಗಡೆ ಕೊಟ್ಟಿನ ಕೆಲಸ ಮಾಡ್ತೀನಿ ಮೊದಲು ಫ್ರೆಂಡ್ಸ್ ಕಿಚನ್ ಕಟ್ಟಿ ಗ್ಯಾಸ್ ಅದು ತೊಳ್ಕೊಂಡು ನೋಡ್ರಿ ಭಾಳ ದಿನ ಆಯ್ತು ಪೂಜೆ ಮಾಡಲಾರ್ದು ನಾ ಹಿಂಗೆ ಡೈಲಿ ಪೂಜೆ ಮಾಡ್ತಿದ್ದೆ ಅವಾಗ ಈಗ ಆಗಲ್ಲ ಆಗ್ಯದ್ರಿ ಅದಕ್ಕೆ ನಾಳೆ ಹಬ್ಬ ಅದಲ್ರಿ ಫ್ರೆಂಡ್ಸ ಹಬ್ಬಕ್ಕಿಂತ ಮೊದಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ ರೀ ಏನು ಪ್ರಿಪ್ರೇಷನ್ ಅಂದ್ರೆ ಇದೇ ತೊಳೆಯೋದು ಬಳೆಯೋದು ಪೂಜೆ ಮಾಡಿ ಇಟ್ಕೊಳ್ಳೋದು ಇದೇ ರೀ ನಾಳೆಗೆ ಹಬ್ಬ ನಸ್ಕನೇ ಜಲ್ದಿ ಅದು ಮಾಡ್ಬೇಕ್ರಿ ಹಾಗಾಗಿ ಆಗಲ್ರಿ ಹಾಗಾಗಿ ಅಂದ್ರೆ ಗ್ಯಾಸ್ ಏನು ರೀ ದಿನ ತೊಳಿತೀನಿ ರೀ ಬಟ್ ಪೂಜೆ ಮಾಡ್ತಿದ್ದಿಲ್ಲ ಇವತ್ತೇ ಪೂಜೆ ಮಾಡೀನಿ ಮತ್ತು ಅಲ್ಲಿಂದ ಮಿಕ್ಸರ್ ತೆಗ್ದೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿಂದ ಮಿಕ್ಸರ್ ತೆಗೆದು ಇಲ್ಲಿ ಇಟ್ಟೀನಿ ಇಲ್ಲಿ ಎಲ್ಲ ಸಾಫ್ ಮಾಡ್ಕೊಂಡೀನಿ ಇದು ತೊಳೆದು ಇಟ್ಕೊಂಡೀನಿ ರೀ ಮತ್ತು ಟಿಫನ್ ಬಾಕ್ಸ್ಗಳು ಇಲ್ಲಿ ಮ್ಯಾಗ ಇಟ್ಟಿನಿ ನೋಡಿರಿ ಇದು ಪಿಲ್ಲಿಗೆ ಹಚ್ಚೋ ಎಣ್ಣೆ ಅದ ಇವತ್ತು ಹಚ್ಕೊಂಡಿಲ್ಲಕ್ಕಿ ಇದು ಹೊಸ ಟಿಫನ್ ಬಾಕ್ಸ್ ನೋಡ್ರಿ ಡಬ್ಬ ಕಟ್ಟಾವೆ ಹೊಸ ಮಂದಿ ಡಬ್ಬ ಕಟ್ಟಾವೆ ಈರೇಶ ಡಬ್ಬ ಕಟ್ಕೊಂಡು ಹೋಗಿದ್ರೆ ಒಂದು ದೊಡ್ಡ ಡಬ್ಬ ಅದ 3 ಖಾನೆ ಡಬ್ಬ ಅದ ಒಂದು ಅವನಿಗೆ ಈ ಪಾರ್ಗಳಿಗೆ ಇಲ್ಲಿ ಸೌನಾಗ ಇಲ್ಲಿ ಇಟ್ಟಿನಿ ಜೋಡಿಸ್ಕೊಂಡು ಇಟ್ಕೊಂಡು ನಮ್ಗೆ ಹೆಂಗೆ ಗೊತ್ತ್ರಿ ಫ್ರೆಂಡ್ಸ ಚಂದ ಜೋಡಿಸಿಟ್ಟು ಚಂದ ಕಾಣಿಸ್ತದೆ ರೀ ಹಾಗೆ ಮನ್ಸು ಬಾತು ಅಂದ್ರೆ ಹಿಂಗೆ 8 ದಿನಕ್ಕೊಂದು ನಾನು ಮನೆಗೆ ಇದ್ದಿದ್ದೆ ಇದೆಲ್ಲ ಮಾಡೋದನ್ನ ಚಂದಾಗಿ ಈಗ ಮಾಡಿದ್ನಲ್ರಿ 4-5 ದಿನ ಈ ಕಡೆ ಬಿದ್ದಿರ್ತಾರೆ ಮತ್ತೆ 2 ದಿನ ಆಗಾನ ಮತ್ತೆ ಒಟ್ಟು ಜೋಡಿಸ್ಕೊಂಡು ಇಟ್ಕೊಳ್ಳೋದ್ರಿ ಚಂದ ಅದಕ್ಕಾಗಿನೇ ಇಲ್ಲಿ ಇಡ್ತಿದ್ದೆ ನಾ ಟಿಫನ್ ಬಾಕ್ಸ್ ಯಾಕೋ ಅದು ಹೆಂಗಾಗಿಬಿಟ್ಟು ನನಗೆ ಜಾಗ ಚೇಂಜ್ ಮಾಡಿಬಿಡ್ತೀನಿ ಚಂದ ಕಾಣಿಸ್ಲಿಲ್ಲ ಚೇಂಜ್ ಮಾಡಿಬಿಡೋದು ಇಡೋದು ಸಾಮಾನುಗಳು ಬಟ್ ಚಂದ ಕಾಣಿಸ್ಲಿಲ್ಲ ಮತ್ತೆ ಚೇಂಜ್ ಮಾಡಿಬಿಡೋದು ಇವು ಟಿಫನ್ ಬಾಕ್ಸ್ಗಳು ಇಷ್ಟು ದಿನ ಇಲ್ಲಿ ಇಟ್ಟಿದ್ದೆ ರೀ ಇಲ್ಲಿ ತೆಗೆದು ಚೇಂಜ್ ಮಾಡಿ ಇಲ್ಲಿ ಮ್ಯಾಗ ಇಟ್ಟಿನಿ ಮ್ಯಾಗ ಚಂದ ಕಾಣಿಸ್ತಾವ ಅಂತ ಹೇಳಿಕೆ ಹಿಂಗೆ ಚೇಂಜ್ ಮಾಡ್ಕೊತೀವಿ ಹೋಗ್ತೀನಿ ರೀ ಇನ್ನೇನು ಮ್ಯಾಗಿಂದ ನೋಡಿರಿ ಚೇಂಜ್ ಮಾಡ್ಲಾರ್ದು ಮ್ಯಾಗಿನ ಸಾಮಾನುಗಳೇ ರೀ ಚೇಂಜ್ ಮಾಡಿ ಹಾಗೆ ಇಟ್ಟೀನಿ ಮತ್ತು ಇಲ್ಲೊಂದಿಷ್ಟು ಸಾಮಾನುಗಳು ಚೇಂಜ್ ಮಾಡೀನಿ ರೀ ನೀವು ಆಲ್ರೆಡಿ ತೋರಿಸೀನಿ ಇಲ್ಲೊಂದಿಷ್ಟು ಬೇರೆ ಕೆಳಗೆ ಬೇರೆ ಇದ್ದು ಚೇಂಜ್ ಮಾಡೆಲ್ಲ ಇವು ಡಬ್ಬಗಳಿಗೆ ಸೌನ್ ಇಟ್ಟೀನಿ ಇವು ಇಟ್ಕೊಂಡೇನು ರೀ ಫ್ರೆಂಡ್ಸ ಈ ಕಡೆ ಚೇಂಜ್ ಮಾಡಿ ಇಟ್ಟೀನಿ ಇದು ಒಂದು ಹಂಡೆಗಳು ತೆಳಗಿದ್ದು ರೀ ಮತ್ತು ಇಲ್ಲಿ ಚೇಂಜ್ ಮಾಡಿ ಇಟ್ಟೀನಿ ಈ ಕುಕ್ಕರ್ 3 ಕುಕ್ಕರ್ ಇಲ್ಲಿ ಇಟ್ಟೀನಿ ಈ ಕಡಾಯಿಗಳು ಮತ್ತು ಇದು ಮಿಕ್ಸರ ಫ್ರಿಜ್ ಮ್ಯಾಗಿತ್ತು ಇಡಬೇಡ ಅಂತ ಹೇಳಿದ್ರು ಆಲ್ರೆಡಿ ಒಬ್ರು ಅಕ್ಕ ಕಮೆಂಟ್ ಹಾಕಿದ್ರು ಮಿಕ್ಸರಲ್ಲಿ ಇಡಲ್ರಿ ತೆಗೆದು ಇಲ್ಲಿ ಇಟ್ಟೀನಿ ಮತ್ತು ಮಿಕ್ಸರ್ ಹಾಕೋದಿದ್ರೆ ಅಲ್ಲೇ ಹಾಕ್ತೀನಿ ಇನ್ನೊಂದು ಏನಂದ್ರೆ ಮಿಕ್ಸರ ಇಲ್ಲಿ ಫ್ರಿಜ್ ಮ್ಯಾಗಿಟ್ಟು ನಾವು ಮಿಕ್ಸರ್ ಹಾಕ್ತೀವಿ ರೀ ಹಾಕಬೇಕು ಹಾಕಬಾರ್ದು ಅಂತ ಕಮೆಂಟ್ ಹಾಕ್ರಿ ಗೊತ್ತಿಲ್ಲ ಅಷ್ಟು ಇದು ಫ್ರಿಜ್ ಅದ ರೀ ನಮ್ಗೆ ಮಿಕ್ಸರ್ ಇಡ್ಲಿಕ್ಕೆ ಜಾಗ ಇಲ್ಲ ಅಂಥೇಳಿ ಇಲ್ಲೇ ಇಟ್ಟು ಏನರೇ ಮಿಕ್ಸರ್ ಹಾಕೋದಿದ್ರೆ ಇಲ್ಲಿ ಹಚ್ಚಿ ಇಲ್ಲೇ ಮಿಕ್ಸರ್ ಹಾಕ್ತೀವಿ ಅದನ್ನು ಎಲೆಕ್ಟ್ರಿಕ ಬಟ್ ಹಾಕಿದ್ರೆ ಏನಾಗ್ತದೇನೋ ಗೊತ್ತಿಲ್ಲ ರೀ ಫ್ರೆಂಡ್ಸ ಗೊತ್ತಿದ್ದವ್ರು ಕಮೆಂಟ್ ಹಾಕ್ರಿ ಅಂದ್ರೆ ಫ್ರಿಜ್ ಮ್ಯಾಗಿಟ್ಟು ಮಿಕ್ಸರ್ ಹಾಕ್ಬಾರ್ದು ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ನನಗೆ ಯೂಸ್ ಆಗ್ತದ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳತ್ತೀನಿ ನಿಮ್ಗೆ ಇಷ್ಟು ದಿನ ಅಲ್ಲೇ ಫ್ರಿಜ್ ಮ್ಯಾಗಿಟ್ಟು ಅಲ್ಲೇ ಫ್ರಿಜ್ ಮ್ಯಾಗಿನ ತೆಗ್ದೇವ್ರಿ ಬಟ್ ಫ್ರಿಜ್ ಮ್ಯಾಗ ಇಟ್ಟು ಮಿಕ್ಸರ್ ಹಾಕ್ತೀನಿ ನೀವು ಏನಾದರೂ ಅಲ್ಲಿ ಹಾಕ್ಬೇಡ್ರಿ ಅಂತಂದ್ರೆ ಬೇರೆ ಕಡೆ ಏನೋ ಟ್ರೈ ಮಾಡ್ತೀರಿ ನಂಗೆ ಗೊತ್ತಿಲ್ಲ ಏನಾದರೂ ಆಗ್ತಿತ್ತು ಫ್ರಿಜ್ ಮ್ಯಾಗಿಟ್ಟು ಮಿಕ್ಸರ್ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಕಮೆಂಟ್ ಹಾಕಿ ಹೇಳ್ರಿ ಫ್ರಿಜ್ಜು ತೊಳ್ಕೊಂಡಿರಿ ಸ್ವಚ್ಛ ತೊಳ್ಕೊಂಡು ಫ್ರಿಜ್ಜಿಗೂ ಪೂಜೆ ಮಾಡೀನಿ ನಾಳೆಗೆ ಉದ್ಬತ್ತಿ ಬೆಳಗಾದಷ್ಟೇ ರೀ ಇಲ್ಲಿ ಎಲ್ಲ ಗಬಾಳತಿ ಇಲ್ಲೆಲ್ಲ ತೆಕ್ಕೊಂಡು ನೋಡ್ರಿ ಹೆಂಗೆ ಕಾಣಿಸ್ಕತ್ತದ ಫ್ರಿಜ್ ಅದು ಕಮೆಂಟ್ ಹಾಕ್ರಿ ಇಲ್ಲೋ ಸೌಂಡಾ ಪಳ ಹೊಡ್ಲಿಕ್ಕೆ ಕಟ್ತದೆ ರೀ ಫ್ರಿಜ್ಜ ನಿನ್ನೆ ನಾಳೆಗೆ ಎಲ್ಲ ಇದು ಏನತ್ರ ಹಬ್ಬ ಅದಲ್ರಿ ಹಾಗಾಗಿ ನಾಗರ ಪಂಚಮಿ ಅದ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಅಡ್ವಾನ್ಸ್ ಎಲ್ಲರಿಗೂ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೋಬೇಕಂತ ಮಾಡ್ಕೊಡಿ ಪೂಜೆ ಬಕ್ಕೋದು ಏನಾಯ್ತು ಮಾಡಿದಿಲ್ಲ ರೀ ಮಾಡೀನಿ ಇವತ್ತು ಖುಷಿ ಆಯ್ತು ರೀ ನನಗೆ ಪೂಜೆ ಮಾಡಿ ನನಗೆ ಖುಷಿ ಆಯಿತು ಈಗ ಬಾರಿ ಹೊರಗಿನ ಕೆಲಸ ಮಾಡ್ಕೊಂಬಿ ನನಗೆ ಹೊಸಾಗ್ಯದ ಅವ್ರು ಉಂಡಾರ ನನಗೆ ಹೊಸಾಗ್ಯದ್ರಿ ಈಗ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಲ್ಲತ್ತೀನಿ ಇದು ಬ್ಯಾರಲ್ಲಿ ಇಲ್ಲಿ ಇಟ್ಟು ತುಂಬಿನಿ ಪಿಲು ಪಿಲು 2 ಆಗ್ಯದ್ರಿ ಟೈಮ್ ಪಿಲು ಗುಂಡಮ್ಮ ಮ್ಯಾಗಿ ತಗೊಂಬೋ ಮ್ಯಾಗಿ ಮೇಡಮ್ ಹೊಸಾಗ್ಯದವು ಹಾಂ ತರ್ತಿ ಎಷ್ಟು ಚೆಂದಾಗಿ ನೀಟಾಗಿ ಕಾಣಿಸ್ಕತ್ತ ನೋಡ್ರಿ ಮನೆ ನೀಟಾಗಿರ್ಬೇಕು ಮನ್ಸಿಗೆ ಸಮಾಧಾನ ಆಗ್ತವೆ ಹೌದಿಲ್ಲ ರೀ ಫ್ರೆಂಡ್ಸ್ ನಿಮ್ಮ ಪರಿಚಯ ಒರೆಸ್ಕೊತೀನಿ ಮೊದಲು ಮ್ಯಾಗಿ ತೊಂಬೋ ತರ್ತಿ ಫ್ರೆಂಡ್ಸ್ ಬರೋಬ್ಬರಿ 3:30 ಆಗ್ಯದ ನೋಡ್ರಿ ಟೈಮ ಈಗ ಪರಿಚಯ ಒರೆಸ್ಕೊಂಡ 2 ರೂಮ್ ಪರಿಚಯ ಒರೆಸ್ಕೊಂಡೀನಿ ಹೆಂಗೆ ಕಾಣತ್ತದ ರೀ ಮನೆ ಅಂತ ಕಮೆಂಟ್ ಹಾಕ್ರಿ ಇವತ್ತು ಒಟ್ಟು ಸ್ವಚ್ಛಗೆ ಮಾಡ್ಕೊಂಡೀನಿ ಈಚೆ ಕಡೆದ್ನೂ ಆಗ್ಯದ್ರಿ ಇರೋರು ಹ್ಯಾಂಗೆ ಕುಂಡಿ ಬಾರ್ಲಿ ಹಾಕೊಂಡು ಮುಕ್ಕೊಂಡ ಯಾಕ ಕೆಲಸ ಆಗ್ಯದ ಹಾಂ ಕೊಡ್ತೀನಿ ಸ್ವಚ್ಛ ಆಗ್ಯದಲ್ಲ ಮನೆ ಈಗ ಇವ್ರಿಗೆ ಅಭ್ಯಾಸ ಮಾಡಿಸ್ಬೇಕ್ರಿ ಫ್ರೆಂಡ್ಸ ಇದಿಷ್ಟು ಬಟ್ಟೆಗಳು ಮಡ್ಚ್ಬೇಕ್ರಿ ಅಷ್ಟು ಬಟ್ಟೆ ಮಡ್ಚಾವಟ್ಟಿ ಉಳ್ಕೊತ ಕೂತಾರ ಎಲ್ಲ ಮೊನ್ನೆ ಒಬ್ರು ಕೇಳಿದ್ರು ನಂಗೆ
ಇಲ್ಲಿ ಯೂಟ್ಯೂಬ್ನಾಗ ಕೇಳಿಲ್ರಿ, ಹೊರಗಡೆ ಕೇಳಿದ್ರಿ. ಯೂಟ್ಯೂಬ್ನಾಗ ಅಂತ ಅನ್ನಲ್ರಿ, ಯೂಟ್ಯೂಬ್ನಾಗ ಯಾರು ನಂಗೆ ಆ ಥರ ಕೇಳಿಲ್ಲ. ಹೊರಗಡೆ ನಂಗೆ ಹಂಗೆ ಕೇಳಿದ್ರು. ಸ್ವಂತ ಮನೆ ಇದ್ರೆ ಮಾಡ್ಬೇಕಟ್ಟೆಲ್ಲ, ಬಾಡಿಗೆ ಮನೆಗೆ ಎಟ್ಟು ಮಾಡಿದ್ರೆ ಅಟ್ಟೆ ಯಾಕೆ ಮಾಡಕ್ಕೆ ಹೋಗ್ತೀರಿ ಅಂತ ಕೇಳಿದರು. ಬಾಡಿಗೆ ಮನೆಗೆ ನೀವು ಎಟ್ಟು ನಂಗೆ ಗೊತ್ತಾರ, ನಾ 2 ದಿನಕ್ಕೊಮ್ಮೆ ತೆಗಿಯೋದು ತೊಳೆಯೋದು ಮಾಡೋದು ತಿಕ್ಕೋದು ಇದೇ ಮಾಡ್ತೇನೆ ಮನ್ಯಾಗ. ಹಾಗೆ ಅವ್ರು ಕೇಳಿದ್ರು ನಂಗೆ. ಕೇಳೋಣ, ನಾನು ಅವರು ಸ್ವಂತ ಮನೆ ಇದ್ರೆ ಅಟ್ಟೆಲ್ಲ ಮಾಡ್ಬೇಕ್ರಿ, ಏನು 2 ದಿನಕ್ಕೊಮ್ಮೆ ಎಟ್ಟು ಮಾಡಿದ್ರೆ ಮತ್ತೆ ಬಿಟ್ಟು ಹೋಗ್ಬೇಕಿಲ್ಲ ಅಂತಂದರು. ಅದು ನಂಗೆ ಯಾಕೋ ಇದು ಅನಿಸ್ಲಿಲ್ಲ ರೀ. ಯಾಕಂತಂದ್ರೆ ಸ್ವಂತದೇ ಇರಲಿ ಬಾಡಿಗೆ ಇರಲಿ, ನಾವು ಅಲ್ಲಿ ಜೀವನ ಮಾಡ್ತೀವಿ, ಉಣ್ತೀವಿ ತಿತ್ತೀವಿ, ಒಂದು ಮೆಮೊರಿ ಇರ್ತಾವೆ ರೀ. ನಾವು ಈಗ ಎಷ್ಟು ವರ್ಷ ಐತ್ರಿ ಫ್ರೆಂಡ್ಸ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ 14 ವರ್ಷ ಒಳಗೆ ಏನಿಲ್ಲ ಅಂದ್ರೆ ಒಂದು 7-8 ರೂಮ್ ಚೇಂಜ್ ಮಾಡಿರ್ಬೇಕು ರೀ. 7-8 ರೂಮ್ ಚೇಂಜ್ ಮಾಡಿದವ್ರು. ಅದ್ರಾಗ ನೋಡಿದ್ರೆ ವರ್ಷಕ್ಕೆ ಒಂದೊಂದು ರೂಮ್ ಚಾಲು ಬಿಟ್ಟಂಗೆ ರೀ. ಎಲ್ಲಿ ನೋಡಿದ್ರೆ ಒಂದು ವರ್ಷಕ್ಕೆ ಒಂದೊಂದು ರೂಮ್ ಬಿಟ್ಟಿರಿ. ಒಂದು ತೊಲೆ 2 ವರ್ಷ ನಿಂತೀವಿ, ಒಂದು ತೊಲೆ 4 ವರ್ಷ ನಿಂತೀವಿ ರೀ. ಉಳ್ಕಿದ್ರಾಗ ಎಲ್ಲಿ ಒಂದೊಂದು ವರ್ಷ ಖಾಲಿ ಮಾಡಿದೆವು. ಒಟ್ಟು ಎಲ್ಲ ಮನ್ಯಾಗ ಒಂದೊಂದು ಥರ ಮೆಮೊರಿ ಅವ ನಮಗೆ. ಎಲ್ಲ ಮನ್ಯಾಗೂ ಪ್ರತಿಯೊಂದು ಮನ್ಯಾಗೂ ಒಂದೊಂದು ಮೆಮೊರಿ ಅವ ರೀ. ಸ್ವಂತ ಮನೆ ಇರ್ಬೇಕು ರೀ, ಅದು ನಮ್ಮ ಡ್ರೀಮ್ ಅದ ರೀ. ಹಂಗೆ ನೋಡ್ರಿ ಸ್ವಂತ ಮನೆ ಡ್ರೀಮ್ ಅದ. ಬಟ್ ಬಾಡಿಗೆ ಮನೆ ನಮ್ಮ ಸ್ವಂತ ಮನೆ ಆಗ್ಬೇಕಂದ್ರೆ ಮೊದಲು ನಾವು ಬಾಡಿಗೆ ಮನೆ ಜೀವನ ಮಾಡ್ಬೇಕಾಗ್ತದೆ. ನಮ್ಮ ಮಾತು ನಾವು ಸ್ವಂತ ಮನೆಗೆ ಹೋಗ್ತೀವಿ ಓದ್ತೀವಿ ಅಂತಂದ್ರೆ ಆಗಲ್ಲ ರೀ. ಸ್ವಂತ ಮನೆಗೆ ಕಟ್ತೀವಿ ಅಂತ ಆಗಲ್ಲ ರೀ. ಅದಕ್ಕೆ ಮೊದಲು ನಾವು ಬಾಡಿಗೆ ಮನೆಗೆ ಇರ್ಬೇಕಾಗ್ತದೆ. ನಾವು ಎಲ್ಲಿ ಒಂದು ಬಾಡಿಗೆ ಮನೆಗೆ ಇದ್ರೆ ನಮ್ಮ ಮನೆ ಥರ ನೋಡ್ಕೋಬೇಕು ರೀ, ನಮ್ಮದೇ ಅಂತರ ನೋಡ್ಕೋಬೇಕು, ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ರೀ. ಎಲ್ಲ ಭಾಳ ಜನ ನೋಡಿನಿ ನಾ ಸ್ವಂತ ಮನೆ ಇಲ್ಲ ಅಂಥೇಳಿ. ಸ್ವಂತ ಮನೆ ಸ್ವಂತ ಅಲ್ಲಪ್ಪ ಇದೆಲ್ಲ ಯಾಕೆ ಮಾಡಬೇಕು, ಇದೆಲ್ಲ ಯಾಕೆ ಮಾಡಬೇಕು ಅಂತಾರೆ. ನಮ್ಮ ಸ್ವಂತ ಮನೆ ಅಲ್ಲ, ನಾವು ಬಾಡಿಗೆ ಮನೆಗೆ ಇದ್ದೀವಿ ಅಂತಂದ್ರು ಭಾಳ ಅಂದ್ರೆ ಭಾಳ ಮಾಡೀನಿ ರೀ. ನಾವು ಮಾಡಿದ್ದು ಹೇಳ್ಕೊಬಾರ್ದು. ಮನೆ ದಿನ ಪರ್ಚಿ ಒರೆಸ್ತೀನಿ ರೀ, ದಿನ ಕಂಪಲ್ಸರಿ ಪರ್ಚಿ ಒರೆಸ್ತೀನಿ. ಕಿಚನ್ ಕಟ್ಟೆ ಎಲ್ಲ ಒರೆಸ್ತಾರೆ. ದಿನ ಪರ್ಚಿ ಒರೆಸ್ಬೋದು, ಕಟ್ಟಿ ತೊಳ್ಕೊಳ್ಳೋದು, ಹೊರಗಿನ ತೊಳ್ಕೊಳ್ಳೋದು ಆಯ್ತು. ಇನ್ನೇನು ಹುಲ್ಲೊಂದು ಕಿತ್ತದ್ರೆ ಹೊರಗೆ ಹುಲ್ಲು ಭಾಳ ಅದ. ಆ ಹುಲ್ಲೊಂದು ಕಿತ್ತೋದು ನಂಗೆ ಟೈಮ್ ಸಿಗಲ್ಲಾಗ್ಯದ್ರ ಕಿತ್ತಕ್ಕೆ. ಆ ಹಿರೇಶ್ ಬುಧವಾರದಿನ ಕಿತ್ತ ಒಂದನ ಹುಲ್ಲಿಟ್ಟು ಹೊರಗಿಟ್ಟು ಹುಲ್ ಕಿತ್ತಬೇಕು ರೀ. ಆಚೆ ಕಡೆ ಹಾಗೆ ಇದ್ದೆ ಅವಾಗ ಕ್ಲೀನ್ ಮಾಡ್ಕೊತೀವಿ ನೋಡಿರಿ. ಭಾಳ ಬಿಡಿ ಹಾಕ್ತೀನಿ ರೀ ನಮ್ಮ ಮನೆ ಸ್ವಚ್ಛ ಮಾಡೋದು ಮನ್ಯಾಗ. ಹಾಗಾಗಿ ಪೂರ ಎಲ್ಲ 8 ದಿನಕ್ಕೊಮ್ಮೆ ಎಲ್ಲ ಮತ್ತು ಇವೆಲ್ಲ ಏನು ಬಂದು ಯಾರೇ ಬಂದ್ರೆ ನಮಗೆ ಚಂದ ಕಾಣಿಸ್ಬೇಕು ರೀ. ಮತ್ತು ಇದು ಮೊನ್ನೆ ಭಾಳ ರಿಪೇರಿ ಮಾಡಿಸಿದ್ರು. ಒಂದು ದಿವಸ ಒಳಗೆ ಒಳಗೆ ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಖರಾಬಾಗಿದ್ದು ರೀ ಮನ್ಯಾಗ. ಆದ್ರೆ ಮಾಲಕರ ಕೈಲೇ ನಾವು ಏನೂ ಇಸ್ಕೊಂಡಿಲ್ಲ ರೀ. ಏನು ಖರಾಬಾಗ್ಯಾವ ಅದು ಮಾಡ್ಯಾವ, ನಾವು ಎಲ್ಲ ನೋಡ್ಕೊಂಡಿವಿ, ನಾವು ಮಾಡ್ಕೊಂಡೀವಿ. ಏನು ಟಿ ವಿ ನೋಡ್ತೀರಿ ಹಂಗಂತೇಳಿ ಸ್ವಂತ ಮನೆ ಇದ್ದರೆ ಮಾಡ್ಬೇಕಂತ ಏನಿಲ್ಲ ರೀ. ಇದನ್ನೂ ರಿಪೇರಿ ಮಾಡಿಸ್ಬೇಕು, ಇದೆಲ್ಲ ನಾವೇ ಮಾಡಿಸ್ಬೇಕು ರೀ. ಅಲ್ಲೊಂದು ಕಿಟಕಿ ಹುಚ್ಚಿದ್ರೆ ಅದನ್ನು ನಾವೇ ಮಾಡಿಸ್ಕೋತೀವಿ. ಇಟ್ಟೆಲ್ಲ ಮಾಡಿದ್ರು ಏನು ಮಾಡ್ತಾರೆ ಗೊತ್ತಿರೋ ಒಬ್ಬರು ಮಾಲಕರು, ನಾವು ಎಷ್ಟೇ ಸ್ವಚ್ಛ ಇಟ್ಟರು ನೀವು ಚಂದ ಇಟ್ಟಿಲ್ಲ ಅಂತಾರೆ. ನಾವು ಎಷ್ಟೇ ಚಂದ ಇಟ್ಟರು ನೀವು ಚಂದೇ ಇಟ್ಟಿಲ್ಲ ಅಂತಾರೆ. ಅದು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗೆ ಇದ್ದವ್ರಿಗೆ ಮಾತ್ರ ಅನುಭವ ಗೊತ್ತಿರ್ತದೆ ರೀ. ಬಾಡಿಗೆ ಮನೆಗೆ ಇದ್ದವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಯಾಕಂದ್ರೆ ನಾವು ಎಲ್ಲಿ ಹೋದ್ರೂ ಒಂದೊಂದು ಮಾಲಕರು ಚಂದ ಸಿಗ್ತೀವಿ, ಒಂದು ಮಾಲಕರು ಚಂದ ಸಿಗಲ್ಲ ರೀ. ನೀವು ಅಲ್ಲಿ ಅದೇ ಮಳೆ ಹೊಡಿಬೇಡ್ರಿ. ರೂಮ್ ತೊಗೊಂಡ್ರೆ ಮೊದಲು ಮೇನ್ ಹೇಳೋದವ್ರು ಮಳೆ ಹೊಡಿಬೇಡ್ರಿ ಅಂತೇಳಿ. ನೀವು ಮಳೆ ಹೊಡಿಬೇಡ್ರಿ, ನೀವು ಅದು ಮಾಡಬೇಡ್ರಿ, ನೀವು ಹಂಗೆ ಆಡಬೇಡ್ರಿ. ಬಂದ್ರದ್ರಿ ಇಲ್ಲಿ ಯಾಕೆ ಇಟ್ರಿ, ಇದು ಇಲ್ಲಿ ಯಾಕೆ ಇಟ್ರಿ, ಅದಕ್ಕೆ ಹಂಗೆ ಮಾಡಿದ್ರಿ, ಅದು ಅಲ್ಲಿ ಉಚ್ಚಿತು, ಅದು ಇಲ್ಲಿ ಯಾಕೆ ಇಂಥ ಭಾಳ ಕೇಳ್ತಾರೆ ಸ್ವಂತ ಮನೆ ಇದ್ದವರು. ಬಟ್ ಬಾಡಿಗೆಲಿ ಇರ್ತಾವ್ರಿ, ಅವ್ರ ಪರಿಸ್ಥಿತಿ ಯಾವತ್ತೂ ಅವ್ರು ಅರ್ಥ ಮಾಡ್ಕೊಳಲ್ರಿ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ. ಸ್ವಂತ ಮನೆ ಇದ್ದವರು ಬಾಡಿಗೆ ಮನೆಗೆ ಇದ್ದವ್ರದ್ದು ಅರ್ಥ ಮಾಡ್ಕೋಬೇಕ್ರಿ. ಅವ್ರು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ತಿಂಗಳ ಕಂಪಲ್ಸರಿ ಮನೆ ಬಾಡಿಗೆ ಹಾಕ್ಬೇಕು, ನಾವು ಹಾಕ್ತೀವಿ ರೀ. ಬಟ್ ಏನಾದರೂ ಇದಾಯ್ತು ಅಂದ್ರೆ ಮಾಡ್ತಾವ್ರು ಹೇಳ್ತೀವಿ ರೀ. ಇವತ್ತಂದ್ರೆ ಆಗಲ್ಲ ಅಂದ್ರೆ ಇಲ್ಲ. ನಿಮ್ಮ ಪ್ರಾಬ್ಲಮ್ ನೀವು ಬಿಟ್ಟಿದ್ದದು, ನಿಮ್ಮ ಮನೆ ಪ್ರಾಬ್ಲಮ್, ನಿಮ್ಗೆ ಏನು ಪ್ರಾಬ್ಲಮ್ ನೀವು ಬಿಟ್ಟಿದ್ದು. ಮನೆ ಬಾಡಿಗೆ ತಿಂಗಳು ಬರ್ಬೇಕಂದ್ರೆ ಬರಬೇಕು, ಈ ಡೇಟಿಗೆ ಬರ್ಬೇಕಂದ್ರೆ ಬರಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಯಾರು ಇಲ್ಲೋದು. ರೊಕ್ಕ ಅದಾರ ದುನಿಯಾದಾಗ, ಏನಿಲ್ಲ ರೊಕ್ಕ ರೀ. ಹಂಗೆ ಅವ್ರು ಭಾಳ ಇದು ಮಾಡ್ತಾರೆ. ಅದು ಅಲ್ಲಿ ಇದು ಯಾಕೆ ಕಿತ್ತಿಲ್ಲ, ಇದು ಹಿಂಗೆ ಯಾಕೆ ಮಾಡಿರಿ, ಅದು ಹೆಂಗೆ ಮಾಡಿರಿ. ನಾವು ಸ್ವಂತ ಮನೆಗಿನ ಹೆಚ್ಚು ನೋಡ್ಕೋತೀವಿ, ಅದು ಗೊತ್ತಾಗಲ್ಲ ಅವ್ರಿಗೆ. ನೀವು ಹಂಗೆ ಇಟ್ರಿ ಹಿಂಗೆ ಇಟ್ರಿ ಅಂತ ಹೇಳ್ತಾರೆ. ಅದು ಬಾಡಿಗೆ ಮನೆಗೆ ಇದ್ದವ್ರಿಗೆ ಅದು ಅನುಭವ ಇರ್ತದೆ ರೀ. ಅದು ನಂಗೆ ಭಾಳ ಅದು 14 ವರ್ಷ ಹಿಡಿದು ಬಾಡಿಗೆ ಮನೆಗೆ ಜೀವನ ಮಾಡ್ಕೊತ ಬಂದೀವ್ರಿ. ಹಾಗಾಗಿ ಅದ್ರ ಅನುಭವ ಬೊಕ್ಕಳದ ರೀ ನಮ್ಗೆ. ಅದಕ್ಕೆ ಫ್ರೆಂಡ್ಸ ಸ್ವಂತ ಮನೆ ಬಾಡಿಗೆನೇ ಇರಲಿ ಸ್ವಂತ ಇರಲಿ ಏನಿಲ್ಲ, ಅದು ನಮ್ದಂಗೆ ನೋಡ್ಕೋಬೇಕು ರೀ. ಅವಾಗ ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತದೆ, ಮನೆಯೂ ಸ್ವಚ್ಛ ಇರ್ತದೆ ರೀ, ಮನೆಯೂ ನೀಟ್ ಇರ್ತದೆ. ನಮ್ದಲ್ಲಿ ಇದು ನಮ್ದೇನು ಅದೇನಪ್ಪ, ನಾವು ಯಾಕೆ ಹಿಂಗೆ ಮಾಡಬೇಕು ಅಂತ ಅಂದೆ ಅಂದ್ರೆ ಅದು ಯಾಕಡೆ ಬೇಕು ಹೆಂಗೆ ಬೇಕು ಹಂಗೆ ಆಗ್ಬಿಡ್ತಾವ್ರ. ಮನೆಯೂ ನೀಟ್ ಇರೋದಾಗಲ್ಲ, ಏನೂ ಆಗಲ್ಲ. ನಾವು ಏನೇ ಇದ್ರೂ ನಮ್ದಂತ ನೋಡ್ಕೋಬೇಕು ರೀ. ನಮ್ದು ಇನ್ನೊಂದು ಡ್ರೀಮ, ನಮ್ಮ ಸ್ವಂತ ಮನೆ ಆಗ್ಬೇಕು ನಾವು. ನಮ್ಮದು ದೊಡ್ಡ ಡ್ರೀಮ್ ಅಂದ್ರೆ ಗಾಡಿ ಇತ್ತು, ಕ್ರೂಸರ್ ಇತ್ತು. ನಮ್ಮ ಮನೆ ಮಹಾಲಕ್ಷ್ಮಿ ಬಂದಳು, ಆಲ್ರೆಡಿ ನಮ್ಮ ಮನೆ ಬಂದಾಳ್ರಿ. ಈಗ ಒಂದಿರೋದೇನಂದ್ರೆ ನಮ್ಮ ಸ್ವಂತ ಮನೆ ಆಗ್ಬೇಕು ಅನ್ನೋದೊಂದು ಡ್ರೀಮ್ ಅದ ರೀ. ಹಿಂದೆಲ್ಲ ನಾಳೆಗೆ ಆಗತ್ತೆ ರೀ. ಇಷ್ಟು 14 ವರ್ಷದಿಂದ ಮನೆ ಬಾಡಿಗೆ ಮನೆಯಾಗ ತಿರುಗಾಡಿವಂತ್ರಿ. ಇನ್ನೊಂದು ಥೋಡೆ ದಿವಸ ಬಾಡಿಗೆ ಮನೆಯಿಂದ ನಮ್ಮ ಮನೆ ಅಂತ ತಿಳ್ಕೊಬೇಕು ರೀ. ನಮ್ಮ ಸ್ವಂತ ಅಂತಂದ್ರೆ ಆದ್ರೆ ನಮ್ಮದು ಸ್ವಂತ ಅನ್ನೋದೊಂದು ಇರ್ಬೇಕು ರೀ. ಅವ್ರು ಕೇಳಿದರು ಬಾಡಿಗೆ ಮನೆಗೆ ಯಾಕೆ ಇಷ್ಟೆಲ್ಲ ಮಾಡ್ತೀರ ಅಂಥೇಳಿ. ಬಾಡಿಗೆ ಮನೆಯಾಗೂ ಹಿಂಗೆ ಮಾಡ್ತೀನಿ ರೀ, ನಮ್ಮ ಸ್ವಂತ ಮನೆ ಇದ್ದರೆ ಹಿಂಗೆ ಮಾಡ್ತೀನಿ ರೀ. ನಾ ಬಾಡಿಗೆ ಮನೆಯಾಗೂ ಇಷ್ಟೆಲ್ಲ ಡೆಕೋರೇಷನ್ ಮಾಡೋದು, ಹಿಂಗೆ ಇಡೋದು, ಹಿಂಗೆ ಮಾಡೋದು. ನಮ್ಮ ನಾಳೆ ಸ್ವಂತ ಮನೆ ಆದ್ರೂ ಇದೇ ರೀತಿ ಚೆಂದಾಗಿ ನೀಟಾಗಿ ಇಟ್ಕೊಂಡು ಹೋಗ್ತೀನಿ ರೀ. ಹಂಗೇನಿಲ್ಲ ರೀ ಫ್ರೆಂಡ್ಸ, ಅದೊಂದು ಡ್ರೀಮ್ ಅದ ರೀ. ಇವತ್ತಲ್ಲ ನಾಳೆಗೆ ಈಡೇರ್ತದೆ ರೀ ಅಂತ ಇಟ್ಕೊಂಡು ಕೂತೀವಿ ರೀ. ದುಡ್ಡು ಮ್ಯಾಗ ನಮ್ಮ ಮ್ಯಾಗ ನಾವು ಕಷ್ಟಪಟ್ಟರೆ ಅದರ ಪ್ರತಿಫಲ ಸಿಗ್ತದೆ ರೀ. ಕಷ್ಟಪಟ್ಟು ದುಡಿತಾ ಇದ್ದೀವಿ ಎಲ್ಲರೂ ಮನ್ಯಾಗ.
ಕಷ್ಟಪಟ್ಟು ದುಡ್ಲಿಗತ್ತೀವಿ ರೀ 3 ಮಂದಿ ರೀ ದುಡಿತೀವಿ. ನಾ ಕಮ್ಮಿ ದುಡಿತೀನಿ, ಅವ್ರು ಇರ್ಬೋದು ಇರ್ತಾರೆ, ಅವ್ರಿಗೆ ಯಜಮಾನ್ರು ದುಡಿತಾರೆ. ಕಷ್ಟಪಟ್ಟು ಯಜಮಾನ್ರು ದುಡ್ಲಿಗತ್ತಾರೆ. ಅದು ಡ್ರೀಮ್ ಇವತ್ತಲ್ಲ ನಾಳೆ ಕಂಪ್ಲೀಟ್ ಆಗ್ತದೆ ರೀ. ಈರಿಷ್ಣ ಕೆಲ್ಸಕ್ಕೆ ಹೊಂಟಾನ ರೀ, ಅವನು ಹಾಗೆ ದುಡ್ಲಿಗತ್ತಾನ. ನಾನು ಅಷ್ಟೇ ಮಾಡಲ್ಲ ರೀ, ನನ್ನದು ಕಮ್ಮಿ ಅದ ಮೇಡಮ್. ಇವಾಗ ನಿಮ್ದು ಆಶೀರ್ವಾದ ಸದಾ ನಮಗಿರಲಿ. ಏನೇ ಇದ್ರು ನಿಮ್ಮದು ಹೇಳ್ಕೊಬೇಕಂತ ನಮ್ದು ಇದು ರೀ, ಅದಕ್ಕೆ ನಿಮ್ಮದು ಹೇಳ್ಕೊಳ್ಳೋದಿಲ್ಲ. ನಮ್ದು ಏನೇ ಇದ್ದರೂ ಹಾಗಾಗಿ ಒಬ್ಬರು ಅಂದಿದ್ದಾರೆ ನಂಗೆ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು. ಇದ್ರಾಗ ಏನಾದರೂ ತಪ್ಪಿದ್ರೆ ಕಮೆಂಟ್ ಹಾಕ್ರಿ. ಯಾರೆಲ್ಲ ಬಾಡಿಗೆ ಮನೆಗಿದ್ದ ಅನುಭವ ತಿಂದಿರಿ ಅದನ್ನು ಕಮೆಂಟ್ ಹಾಕ್ರಿ. ಮಾಲಕರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಕಮೆಂಟ್ ಹಾಕ್ರಿ.